ಸರ್ಕಲ್ ಇದೊಂದೇ ಇರೋದು. ಅದಕ್ಕೆ ಯಾರಿಗೂ ಅವಕಾಶ ಕೊಡೋದು. ಈ ಸಿಮೆಂಟ್ ಆದಾಗ ಅವತ್ತು ಮಡಗಿರೋ ಗುಟ್ಟುಗಳನ್ನ ಈ ಸಿಮೆಂಟ್ ಆಗ ವರ್ಷ ಆಗಿತ್ತು ಇಲ್ಲಿ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಸಮುದಾಯದಾಗಲಿ ಅವ್ರು ಬಂದು ಏನೇ ಮಾಡ್ಬೇಕಂದ್ರೆ ಇಲ್ಲಿ ಯಾವುದೋ ಇಲ್ಲೇ ಮಾಡ್ತಾರೆ. ಪ್ರತಿಯೊಂದು ಇಲ್ಲೇ. ಯಾಕಂದ್ರೆ ಇಲ್ಲಿರೋದೇ ಇಷ್ಟು ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಪ್ರತಿಯೊಂದು ಈಗ ನಾವು ಯಾರು ಅಂಬೇಡ್ಕರ್ ವಿರೋಧಿಗಳಲ್ಲ ಅಲ್ವಾ ಸರ್. ಇಲ್ಲಿ ಒಬ್ಬರಿಗೆ ಶುರು ಆಯ್ತು ಅಂದ್ರೆ ಎಲ್ಲಾ ಸಮುದಾಯದವರು ಬಂದು ದಂಗೆ ಹೇಳ್ತಾರೆ. ಈ ಶಾಂತಿ ಈ ಗ್ರಾಮದಲ್ಲಿ ಶಾಂತಿ ಕೆಡ್ದಿತ್ತು. ಅದರಿಂದ ಇಲ್ಲಿ ಯಾರಿಗೂ ಅವಕಾಶ ಬೇಡ. ಈ ಒಂದು ಸ್ಥಳದಲ್ಲಿ ಅವ್ರಿಗೆ ಸೂಕ್ತವಾದ ಸ್ಥಳವನ್ನು ನೀವೊಂದು ನಿಗದಿಪಡಿಸಿ ಸ್ಥಳ ಬೀದಿ ಮಾಡೋಕ್ಕೆ ನೀವೇನು ಗ್ರಾಮ ಪಂಚಾಯತಿ ಲೆಟ್ರ್ ಕೊಟ್ಟು ಅಲ್ಲಿಂದ ನಮಗೆ ಬಂದು ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಮಂಜೂರಾದ ಬಂದಮೇಲೆ ನೀವು ಮಾಡಬೇಕು. ಸುಮ್ಮನೆ ಇಟ್ಬಿಡೋದು ಮಾಡೋದು ಅದೆಲ್ಲ ಕಾನೂನು ಸೇಫ್ಟಿ ನೋಡಮ್ಮ. ಹೌದೌದು ಸರ್, ಕರೆಕ್ಟ್. ನಾವು ಅದಕ್ಕೆ ಸರ್ ನಾಳೆ ಬೆಳಿಗ್ಗೆ ಸರ್ ಮಹಾನ್ ವ್ಯಕ್ತಿಗಳಿದ್ದು ಅವ್ರಿಗೆಲ್ರು ಗೌರವ ಸಲ್ಲಿಸಬೇಕು. ಅವ್ರಿಗೆ ತೊಂದರೆ ಆಗದ ಈ ರೀತಿಯಲ್ಲಿ ಅಂತ ಜಾಗದಲ್ಲಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಎಲ್ಲಿ ಏನು ಸೂಕ್ತ ಜಾಗ ಇದೆಯಾ ಅದನ್ನ ಸದ್ಯ ಕೊಡೋಣ, ಹುಡುಕಿ ಕೊಡೋಣ. ಮಾಡೋಣ. ಆಫೀಸ್ ಹತ್ರ ಬನ್ನಿ, ಅಲ್ಲಿ ನಿಮಿಷ ನಾನು ಜಾಗವನ್ನು ತೋರಿಸ್ಬಿಡ್ತೀನಿ. ಅವ್ರನ್ನೆಲ್ಲ ಸೆಂಟ್ರ್ನಲ್ಲಿಟ್ಟು 3 ಸಲ ಅರ್ಜೆಂಟ್ ಆಯಿತು. ಅವಾಗ ನಾನು ಇಲ್ಲಿತ್ತು ಅಲ್ಲಿತ್ತು ಅದೆಲ್ಲ ಶಿಫ್ಟ್ ಮಾಡಿ ತಂದೆ. ಅವರು ದರ್ಶನ ಮಾಡಿದಾಗ ಅದ್ರ ತಂದು ನಾನು ಬರ್ತೀನಿ ಪೂಜೆಗೆ, ನೀನು ಅಲ್ಲಿ ಒಂದು ಸೂಕ್ತವಾದ ಜಾಗ ಮಾಡಿದ್ವು ನೋಡಿ. ಇಲ್ಲಿ ಕಂಬಾಕ್ಷೆ ಇಲ್ಲಿ ಮಾಡಿ ನಾನು ಧೈರ್ಯನಾಗ ಅದಕ್ಕೆ ಯಾವಾಗಲೂ ಪೂಜೆ ಮಾಡ್ತೀನಿ. ಅದಕ್ಕೆ 3 ಕಡೆ ತೋರಿಸ್ತೀನಿ ಸರ್. ಇವ್ರು ಯಾರೋ ಮುನ್ನಪ್ಪನಂತೆ, ನಾನು ಯಾರ ಹತ್ರ ಹೋಗಿಲ್ಲ. ಬಾಡಿಕೆ ಹಿಂಗೆಲ್ಲ ಕಟ್ಟಿ ಅಂತ ಹೇಳಿದ್ದಿದ್ದು. ಒಂದು 20 ಬಾಡಿಕೆ ಅಲ್ಲ. ಇಲ್ಲಿ ಬೋರ್ಡ್ ಬಣ್ಣ ಹಾಕಿ ಬರೆಯೋದು ಸರ್. ಆ ಥರ ಪರ್ಮಿಷನ್ ಕೊಟ್ಟಿದ್ದು ಏನೋ ಸರಿಯಪ್ಪ ಅಂತ ಕೊಟ್ಟಿದ್ದು. ಚೆನ್ನಾಗದ ಅಂತ ಹೇಳಿದ್ರಿ. ಬೇರೆಯವ್ರು ಮಾತಾಡ್ಬಿಟ್ಟು ನೋಡಿ ಸರ್ ಇಲ್ಲಿ ಕಟ್ತಾವ್ರೆ. ಸರ್ಕಲ್ ಸಾಹೇಬ್ರನ್ನ ಕೇಳೋ. ಈಗ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗುತ್ತೆ ಇತ್ತುಳಿಯಿಂದ. ಯಾಕಂದ್ರೆ ಸೇಫ್ಟಿ ಬೇಕಾಗುತ್ತೆ. ಮಹಾಪುರುಷಂದು ಸೇಫ್ಟಿ ಫಸ್ಟ್ ಸೇಫ್ಟಿ ನೋಡ್ಬೇಕಾಗತ್ತೆ. ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ದಾರಿಯಲ್ಲಿ ಬೀದಿಯಲ್ಲಿ ಯಾಕಂದ್ರೆ ಮಹಾಪುರುಷಂದು ಅಷ್ಟು ದಾರಿಯಲ್ಲಿ ಬೀದಿಯಲ್ಲಿ ಇಡೋಂಗಿಲ್ಲ. ಅದಕ್ಕೊಂದು ಸೇಫ್ಟಿ ಜಾಗ, ಅದಕ್ಕೊಂದು ಒಂದು ನೀತಿ ನಿಯಮ ಅಂತೆಲ್ಲ ಇರುತ್ತೆ, ಕಂಡೀಷನ್ಸ್ ಇರ್ತದೆ. ಈ ಕಂಡೀಷನ್ ಮೇಲೆ ಆ ಪುತ್ರಿ ನಿರ್ಮಾಣ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಎಲ್ಲೋ ಅಂದ್ಕೊಂಡು ಮಾಡೋಕ್ಕಾಗಂದ್ರೆ ಅದೆಲ್ಲ ಆಗೋಲ್ಲ. ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಈಗ ಏನಿಲ್ಲ, DC ಆಫೀಸ್ ಹತ್ರ ಒಂದು ಪುತ್ರಿ ನಿರ್ಮಾಣ, ಇತ್ತಾಳದ ಪುತ್ರಿ ನಿರ್ಮಾಣ ಮಾಡೋದು ಉದ್ಲಿ ಪೂಜೆ ಆಯಿತು. ಅದು ನಮ್ಮ ಗ್ರಾಮ ಪಂಚಾಯತಿಯಿಂದ ಕೂಡ ನಾವು 25 ಲಕ್ಷ ಕೊಟ್ಟಿದ್ದೀವಿ. ನಾವು 25 ಲಕ್ಷ ಅದನ್ನು ಸರ್ಕಾರಕ್ಕೂ ಬರೆದು ಸರ್ಕಾರದಿಂದ ಪರ್ಮಿಷನ್ DC ಆಫೀಸ್ ಮುಂದೆ ನೀವು ಎಲ್ಲ ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ಇತ್ತಾಳದ ನಿರ್ಮಾಣ ಮಾಡೋಕ್ಕೆ 150 ಕೋಟಿಯಲ್ಲಿ ಅದನ್ನ ಪ್ರಾಜೆಕ್ಟ್ ಮಾಡಿದ್ದಾರೆ. ಸರ್ಕಾರದಿಂದ ಪರ್ಮಿಷನ್ ತಗೊಂಡೇ ಮಾಡೋದು ಅಲ್ಲಿ. ಯಾಕಂದ್ರೆ ನಿರ್ಮಾಣ ಮಾಡ್ಬೇಕಂತಲ್ಲ, ಹೇಳಿದ್ದು ನಿಜ. ನಾವು ಒಪ್ಕೊಂತ ನಾವು ಕಾನೂನು ಅಡಿಯಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ನಾವೆಲ್ಲರಿಗೂ ನಾವು ಬಂದಿದ್ದೇವೆ ನಾವು. ಆದ್ರೆ PDO ಅವರು ಒಂದು ಮಾತು ಹೇಳ್ತಾರೆ, ಇವತ್ತಿನ ದಿನ ಪ್ರತಿಯೊಬ್ಬ ಅಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಏನು ಅಧಿಕಾರ ಇದೆ? ನಮ್ದು ಅಬ್ಜೆಕ್ಷನ್ ಇದೆ ಸರ್. ನಾನು ಅವ್ರಿಗೆ ಏನಂತ ತಿಳಿಸಿದ್ರು ಅಂದ್ರೆ ಅವ್ರನ್ನೇ ಒಂದು ಆಪ್ಷನ್ ಏನು ತೊಂದರೆ ಇಲ್ಲ ಮಾಡೋ ಆಪ್ಷನ್ ನಿಮ್ ಕಡೆ ಇದೆಯಾ ಇದ್ರೆ ತಿಳಿಸಿ, ಇಲ್ಲ ಅಂದ್ರೆ ಮಾಡಿ ಸರ್. ನಿಮಗೆ ರೈಟ್ಸ್ ಇಲ್ಲ ಸರ್, ನೀವು ಹೇಳೋದು ಮಾಡ್ಬೇಕಿತ್ತು. ಸರ್ಕಾರಿ ಜಾಗ ಇದೆ, ಇಂಥ ಕಡೆ ಮಾಡ್ಬೋದು. ಪರ್ಮಿಷನ್ ಫಸ್ಟ್ ನಮ್ಗೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡ್ಬಂದು ಅವ್ರು ನಿರ್ಮಾಣ ಮಾಡ್ಕೊಡ್ತಾರೆ. ದೇವಸ್ಥಾನ ಕಟ್ಟಕ್ಕೆ ಪರ್ಮಿಷನ್ ತಗೊಂಡ ರೂರಲ್ಲಿ ಯೋಗಿ ನಾರಾಯಣದು ಒಂದು ಸ್ಟ್ಯಾಚ್ಯೂ ಕೊಟ್ಟವ್ರೆ, ಅದ್ರ ಕಟ್ಟಕ್ಕೆ ಪರ್ಮಿಷನ್ ಇದೆಯಾ ಸರ್? ಒಂದ್ ನಿಮಿಷ ಕೇಳಿ ಸರ್. ಇಲ್ಲಿ ಇದಪ್ಪಲ್ಲಿ
ಯೋಗಿ ನಾರಾಯಣದ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಚ್ಯೂ ಕಟ್ಟೋರು ಒಳಗಡೆ ಅಲ್ಲಿ ಅದನ್ನ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ರಾ? ಪ್ರತಿಗಳಿದೆಯಾ? ಅಂದ್ರೆ ಅಲ್ಲಿ ದಲಿತರ ಬದುಕಕ್ಕೆ ಅಲ್ಲಿ ಹಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡೋಕ್ಕೆ, ಅಲ್ಲಿ ಅವ್ರನ್ನ ಆರಾಧನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿಲ್ಲ ನಮಗೆ ದಲಿತರಿಗೆ. ಅಲ್ಲಿ ಇನ್ನೊಂದು ಮಾತು, ನಾವಿರೋದು ಸವರ್ಣೀಯರು 75%, ನೀವಿರೋದು 25%. ಕೇಳ್ಬಿಡಿ ಸರ್, ಕೇಳಿ ಸರ್, ತಾಳ್ಮೆಯಿಂದ ಕೇಳಿ ಸರ್, ಕೇಳಿ ಸರ್, ನಾವ್ ಹೇಳೋದು ಕೇಳಿ ಸರ್, ನಾವ್ ಹೇಳೋದು ಕೇಳಿ ಸರ್. ನೀವು ಅಲ್ಲಿ ಊರಲ್ಲಿದ್ದು ಪ್ರತಿದಿನ ನೀವು ನೋಡ್ಬೇಕು, ನೀವು ದಯವಿಟ್ಟು ನೋಡ್ಬೇಕಲ್ಲಿ ಯಾವ ರೀತಿ ಅವ್ರನ್ನ ಯಾವ ರೀತಿ ಅವ್ರು ಟ್ರೀಟ್ ಮಾಡ್ತಾರೆ ಸರ್. ನಾವು ಕಣ್ಣು ಮುಂದೆ ನೋಡಿದ್ವಿ, ನಮ್ಮ ಹತ್ರ ವಿಡಿಯೋ ಸಮೇತ ಎವಿಡೆನ್ಸ್ ನಮ್ಮ ಹತ್ರ ಇದೆ, ಎವಿಡೆನ್ಸ್ ಇಟ್ಕೊಂಡು ನಾವು ಮಾತಾಡ್ತೀವಿ. ಆದ್ರೆ ನಮ್ಮನ್ನ ಇಷ್ಟರ ಮಟ್ಟಕ್ಕೆ ಇವಾಗ್ಲೂ ನಾವು ಸ್ವತಂತ್ರವಾಗಿ ಬದುಕಕ್ಕೆ ಸ್ವತಂತ್ರ ಬಂದ್ರು ನಮ್ಗೆ ಅಲ್ಲಿ ನಮ್ಮನ್ನು ಇಷ್ಟೊಂದು ತುಳಿತಾ ಇದಾರಲ್ಲ, ಇದು ಯಾವ ನ್ಯಾಯ ಸರ್? ಅಲ್ಲ, ಇಷ್ಟೆಲ್ಲ ಆದ್ರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಾಕೆ ಸರ್ ನೀವು ಕರ್ಸಿಲ್ಲ? ಇವತ್ತು ಕರ್ಸಿ ಸರ್, ಅವ್ರಿಗೂ ಫೋನ್ ಮಾಡಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅವ್ರನ್ನ ಕರ್ಸಿ ಸರ್. ಯಾಕೆ ಸರ್ ಕರ್ಸಿಲ್ಲ? ಕರ್ಸಿ ಸರ್, ಅವ್ರಿಗೂ ಫೋನ್ ಮಾಡಿ ಸರ್, ಬರ್ಲಿ ಸರ್. ಸರ್ ಶ್ರೀಕಾಂತ್ ರಾವಣ್ಣ ಅಂತ. ಅದಕ್ಕೆಲ್ಲ ಸಮಿತಿ ಎಲ್ಲ ಯಾರು ಅರ್ಜಿ ಕೊಟ್ಟಾರೋ ಅವ್ರಿಗೆಲ್ಲರಿಗೂ ಅಲ್ಲೇ ಯಾರು ಕೊಡ್ತಾರೋ ಅದನ್ನೆಲ್ಲ ಅಲ್ಲೇ ಟೆನ್ಷನ್ ಸಮುದಾಯ ಭವನ ಇದು ಸರ್ಕಲ್ ಇರೋದ್ರಿಂದ ನಾಳೆ ಗಾಡಿಗೂ ಗೀಡಿಗಳು ತಿರ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗುತ್ತೆ. ನಾಳೆ ಅನಂತಕ್ಕೆ ಆದಾಗ ತೊಂದರೆ ಆಗುತ್ತೆ. ಒಬ್ಬ ಮಹಾನ್ ಪುರುಷನ ದಾರಿಯಿಂದ ಎಲ್ಲ ಸೇವೆ ಆಗುತ್ತೆ. ಇನ್ನು ಮಿಕ್ಕಿದವರು ಯಾರು ಅನುಮತಿ ಕೊಟ್ಟವ್ರು ನೋಡಿದ್ರೆ ಯಾರು ಅನುಮತಿ ಕೇಳ್ತಾ ಇರಲಿಲ್ಲ ಆಗಲೇ ಕೆಲವು 5 ಕೊಟ್ಬಿಡೋಣ, ಕಟ್ಕೊಳ್ಳಿ. ಕಟ್ಟೋರು ಇದ್ರೆ ನೀವು ಕಟ್ಟಕ್ಕೆ ಮುಂದೆ ಬಂದಿದ್ರೆ ನೀವು ಕೊಡ್ತೀರಿ, ಇನ್ನೊಬ್ರು ಬರ್ತಾರೆ ನಾಳೆ ಅವ್ರು ಕೊಡ್ತೀರಿ. ಯಾರು ಕಟ್ಟಕ್ಕೆ ಬಂದಾರೆ ಪರ್ಮಿಷನ್ ಸಮುದಾಯ ಭವನ ಒಳಗಡೆ ಅದು ಜಾಗ ಇದೆ, ಕಾಂಪೌಂಡ್ ಇದೆಯಲ್ಲ ಅದೆಲ್ಲ 5 ಕೊಡ್ತೀರಿ. ನೀವು ಇದರ ನಿಲ್ಸ್ಕೊಂಡ್ರೆ ನಾಳೆ ಕೈವರ್ ತಾತ ನಿಲ್ಸ್ಕೊಂಡ್ರೆ ಅವ್ರಿಗೂ 5 ಕೊಡ್ತೀವಿ. ನಾಳೆ ಕನಕದಾಸ ನಿಲ್ಸ್ಕೊಂಡ್ರೆ ಅವ್ರಿಗೂ 5 ಸರ್ಕಾರಕ್ಕೆ ಬರೀತೀರಿ, ಪರ್ಮಿಷನ್ ತಗೊಂಡು ಕೊಡ್ತಾ ಇರ್ತೀವಿ. ರೆಸಲ್ಯೂಷನ್ ಬರೀತೀರಿ. ಇವಾಗ ಯಾರು ನೀವು ಅರ್ಜಿ ಕೊಟ್ಟಿದ್ರೆ ಅದನ್ನ ರೆಸಲ್ಯೂಷನ್ ಮಾಡಿ ಕೊಟ್ಬಿಡ್ತೀವಿ. ರೆಸಲ್ಯೂಷನ್ ಮಾಡಿ ಈಗ ಅದು ನೀವು ಮುಂದೆ ಬಂದಿದ್ದೀರಾ, ನೀವು ಕಟ್ಟಕ್ಕೆ ರೆಡಿ ಇದ್ದೀರಾ, ಕಟ್ತಾರೆ. ಅವರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರ ಪರ್ಮಿಷನ್ ಕೂಡ ರೆಡಿ ಇದ್ದಿದೆ. ಸರ್ಕಾರಕ್ಕೆ ಬರೀತಿ ಪರ್ಮಿಷನ್ ಬಂದ ತಕ್ಷಣ ಕಟ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಯಾರು ಸಂತರು ಭವನ ಸಂಬಂಧಪಟ್ಟಿರೋ ಅದನ್ನೆಲ್ಲ ನೀವು ಬೇಕಾದ್ರೆ ಅದನ್ನ ಅಂಬೇಡ್ಕರ್ ಭವನ ಅಷ್ಟೇ ಡೆಮಾಲಿಷ್ ಮಾಡ್ಕೊಡ್ತೀವಿ. ಅಂಬೇಡ್ಕರ್ ಭವನ ಮಾಡ್ಬಿಟ್ಟು ನಮ್ಗೆ ಅಲ್ಲಿ ಕಿತ್ತೂಳಿ ನಿರ್ಮಾಣ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಡೆಮಾಲಿಷ್ ಮಾಡ್ಕೊಡ್ತೀವಿ. ನಮ್ಗೆ ಅದ್ರ ರೆಸಲ್ಯೂಷನ್ ಏನಿದೆಯೋ ಅಷ್ಟು ಜಾಗ ನಮಗೆ ವ್ಯವಸ್ಥೆ ಮಾಡ್ತೀವಿ. ನಿಮ್ಗೆ ಈಗ ಕೊಡ್ತಾರೆ 5 ಪೂರ್ತಿ ಕೊಡ್ತಾ ಇಲ್ಲ. ಭವನ ಪೂರ್ತಿ ಕೊಡ್ತಾ ಇಲ್ಲ, ಪೂರ್ತಿ ಕೊಡ್ತಾ ಇಲ್ಲ. ಅಲ್ಲ, ಸಮುದಾಯ ಭವನ ಊರಲ್ಲಿ ಮೇಲೆ ಸಮುದಾಯ ಭವನ ವ್ಯವಸ್ಥೆ ಮಾಡ್ತೀವಿ. ಸಮುದಾಯ ಭವನ ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ಯಾವ್ದು ಇಲ್ಲ ಅಂದ್ರೆ ನಾವು ಗೌರ್ಮೆಂಟ್ ಸಮುದಾಯ ಭವನ ನಾವು ಮಾಡ್ಕೊಡ್ತೀವಿ. ನಮ್ಗೆ 5 ನಿಮಿಷ ನೀವು ಕೇಳ್ತಾ ಇರೋದು ಸರ್ ಒಂದು ಯಾವ ರೀತಿ ಇದೆ ಅಂದ್ರೆ 5 ಅಡಿ ಇರಮ್ಮ ಯಾರಪ್ಪ ಸತ್ತಲ್ಲ ದೇವಸ್ಥಾನದಲ್ಲಿ ಎಲ್ಲಾ ದೇವ್ರನ್ನು ಕಟ್ಟಕ್ಕಾಗಲ್ಲ ಸರ್. ಇವಾಗ ಆಂಜನೇಯ ದೇವಸ್ಥಾನ ಅಂದ್ರೆ ಆಂಜನೇಯನೇ, ಅಲ್ಲಿ ಈಶ್ವರನ ದೇವಸ್ಥಾನ ಕಟ್ಟಕ್ಕಾಗಲ್ಲ. ಸೊ ಆದ ಕಾರಣ ಆ ಸಮುದಾಯ ಭವನ ಹತ್ರ ಏನಿದೆ, ಆ ಒಂದು ಜಾಗ ಏನಿದೆ, ಆ ಜಾಗನೆಲ್ಲ ನಮಗೆ ಸೀಮಿತ ಮಾಡ್ಕೊಡಿ, ನಾವು ಒಪ್ಕೊಳ್ತೀವಿ. ಸರ್ ಈಗ 5 ಅಡಿ ಕೊಟ್ಟರೆ ನೆಕ್ಸ್ಟ್ ಮುಂದೆ 5 ಅಡಿ ಬೇರೆ ನಿಲ್ಲಿಸ್ತಾರಲ್ಲ ಅಡ್ಡ. 5 ನಾನು ರೆಡಿ ಎಲ್ಲ ಜನಾಂಗಕ್ಕೂ ಬರ್ತಾರೆ. ಹೌದು, ಅದಕ್ಕೆ ಸಮುದಾಯ ಭವನ ಅಷ್ಟೇ ಸರ್. ಸಮುದಾಯ ದೇವಸ್ಥಾನ ಎಷ್ಟು ಕೇಸ್ ಕೊಟ್ಟಿದ್ದಾರೋ ಸಮುದಾಯ ಭವನ ಅಷ್ಟು ಕೇಸ್ ಹಾಕೊಳ್ಳಿ. ಅಷ್ಟೇ. ಅದಕ್ಕೆ ಈಗ ಅದು ಇನ್ನೂ ಒಂದು 2 ಅಡಿ 3 ಅಡಿ ಜಾಸ್ತಿ ಮಾಡ್ತಾರೆ. ಹೇಳಿ ಸರ್, ಅಲ್ಲ ಹೇಳಬೇಕು. ಯಾಕೆ ಅಂದ್ರೆ ಈಗ ಆ ಒಂದು ಸರ್ಕಲ್ ಅಲ್ಲಿ ಕೈವರ್ ತಾತ ಅನ್ನೋ ದೇವಸ್ಥಾನ ಎಷ್ಟು ಕಟ್ಟಿದಾರೋ ಅಷ್ಟಕ್ಕೆ ನಮ್ಗೆ ಕೊಟ್ಬಿಡಿ ಅಂತ ಐತೆ ಸರ್. ಅವ್ರಿಗೂ ಸರ್ಕಲ್ ಅಲ್ಲಿ ಅಷ್ಟು ಜಾಗ ಸಿಕ್ಕಿದೆ. ಅವ್ರ ಸಮುದಾಯದ ಒಂದು ಇದನ್ನ ಬೆಳೆಸ್ಕೊಂಡಿದ್ದಾರೆ. ನಮ್ಮ ಸಮುದಾಯದ ನಾವು ಬೆಳೆಸ್ಕೊಳ್ಬೇಕಂದ್ರೆ ಅಲ್ಲಿ ಜಾಗ ನಮ್ಗೆ ಬೇಕೇ ಬೇಕು ಸರ್. ಸರ್ ಅಕ್ಕಪಕ್ಕ ಇದ್ರೆ ಇವತ್ತಲ್ಲ ನಾಳೆ ತೊಂದರೆ ಜಗಳ ಸರ್, ಕೋಮುಗೌಳಿಗೆ ಹಾಗೆ ಆಗುತ್ತೆ ಸರ್. ಯಾಕಂದ್ರೆ ಅಷ್ಟು ಕೊಡಾಗಿದೆ ಒಪ್ಕೊಳ್ತೇವೆ.
ಹೇಳಿದ್ರೆ ಎಲ್ಲಾರ್ದು ಇರ್ಲಿ ಸರ್, ನೋಡ್ರಿ ಯಾರ ಬಂದು ಲಾರಿಗೆ ಇನ್ನೊಂದು ಶಾಶ್ವತವಾಗಿ ಮಾಡ್ಬೇಕು ಸರ್. ಈಗ ಕಾಂಪೌಂಡ್ ಕಡೆ ಸೇಫ್ಟಿ ಅದಕ್ಕೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ರೋಡಲ್ಲಿ ಸ್ವಲ್ಪ ಬೇಡ ಅಂತ ಗೊತ್ತಾಯ್ತಲ್ಲ. ಇದು ಖಾಲಿ ಈಗ ಈ ಸದ್ಯಕ್ಕೆ ಮಾಡಿ ಮುಂದೆ ದಿನಗಳಲ್ಲಿ ಮಾಡ್ಸೋಣ ನಾವು ಬಗ್ಗೆ ನೋಡಿ permanent ನಾವು ಬಂದ ಮೇಲೆ ಮಾಡ್ಸೋಣ. ಸರ್ ಅದು ಪೂರ್ತಿ ಕೊಡಂಗಿದ್ರೆ ಬೇರೆ ಗೌರ್ಮೆಂಟ್ ಜಮೀನು ಗಲಾಟೆ ಮತ್ತೆ ಆಗೋದು ಬೇಡ ಅಲ್ಲಿ ಸರ್. ಯಾವತ್ತಿದ್ರು ಮತ್ತೆ ಕ್ಲಾಶ್ ಆಗುತ್ತೆ. ಒಂದು ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪರ್ಮಿಷನ್ ತಗೊಳ್ಳಿ, ಪರ್ಮಿಷನ್ ನನಗೆ ಬರಲಿ, ಸ್ಯಾಂಕ್ಷನ್ ಆಗಲಿ, ಆಮೇಲೆ ಆಟೋಮೆಟಿಕ್ ಎಲ್ಲ ಆಗ್ತದೆ. ಸುಮ್ಮನೆ ಯಾಕೆ ರೆಸಲ್ಯೂಷನ್ ಮಾಡಿಬಿಡಿ ಸರ್. ರೆಸಲ್ಯೂಷನ್ ಮಾಡ್ತಾರೆ ಮಾಡಿಬಿಡಿ. ನಾನು ಅದನ್ನೇ ಮಾಡ್ತಾರೆ ಅಂತ ಅದು ಬೇಡ. ಅದು ಮತ್ತೆ ಮತ್ತೆ ಗಲಾಟೆ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಮಾಡಿದ ಕೆಲಸ